ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿಗೆ ಪೇಮೆಂಟ್ ಬಂದಿದೆ. ಹೀಗಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಯಾರು ಪೇಮೆಂಟ್ ಮಾಡಿದ್ದಾರೆ ಎಂಬುದನ್ನು ಮೇ 7ರ ನಂತರ ಬಹಿರಂಗಪಡಿಸುವೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಿಸಿದರು. ಹುಬ್ಬಳ್ಳಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ವಿಚಾರ ಬಂದಾಗ ಲಿಂಗಾಯತರು, ವೀರಶೈವ ಲಿಂಗಾಯತರು ಬಿಜೆಪಿ ಜೊತೆಗೆ ನಿಲ್ಲುತ್ತಾರೆ. ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆಯಿಂದ ನಮ್ಮ ಅಭ್ಯರ್ಥಿಗೆ ಯಾವುದೇ ಸಮಸ್ಯೆ ಇಲ್ಲ. ಹಿಂದೆ ಮಾತೆ ಮಹಾದೇವಿ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದರು. ಅವರು ಎಷ್ಟು ಮತಗಳನ್ನು ಪಡೆದರು ಎಂಬುದು ಎಲ್ಲರಿಗೂ ಗೊತ್ತಿದೆ. ದಿಂಗಾಲೇಶ್ವರ ಸ್ವಾಮೀಜಿ 5,000 ಮತಗಳನ್ನು ಪಡೆಯುತ್ತಾರೆ. ಹಿಂದೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ದಿಂಗಾಲೇಶ್ವರ ಸ್ವಾಮೀಜಿಯನ್ನ ತೆಗಳುತ್ತಿದ್ದರು. ಇದೀಗ ಒಳ್ಳೆಯ ಸ್ವಾಮೀಜಿ ಎಂದು ಹೇಳುತ್ತಿರುವುದನ್ನು ಗಮನಿಸಿದ್ರೆ ಸ್ವಾಮೀಜಿಗೆ ಪೇಮೆಂಟ್ ಆಗಿದೆ ಎಂಬುದು ಖಚಿತ ಎಂದರು. ಇದೆಲ್ಲ ಗೊತ್ತಿದೆ. ಇದು ಯಾರ್ಯಾರು ಪೇಮೆಂಟ್ ತಗೊಂಡು ಎಲ್ಲೆಲ್ಲಿ ಹೋರಾಟ ಮಾಡ್ಯಾರ, ಎಲ್ಲಿ ಪ್ರತಿಭಟನೆ ಮಾಡ್ಯಾರ, ನಾನು ಎಲ್ಲ ಗೊತ್ತಿದೆ. ಹಿಂದಕ್ಕೊಂದು ಹೇಳಿದ್ದೀನಿ. ಮರ್ಜಾಪುರ ಹೇಳಿದ್ವಿ, ದಿಂಗಾಲೇಶ್ವರ ಅಲ್ಲ ದಂಗಾಲೇಶ್ವರ. ಇವರಿಗೆ ಪೇಮೆಂಟ್ ಆದ ಕೂಡಲೇ ಪ್ರಾರಂಭ ಆಗ್ತದೆ. ಪೇಮೆಂಟ್ ಬಂದ್ ಆಯ್ತು ಇವರು ಮೊದಲು ವಿನಯ್ ಕುಲಕರ್ಣಿ ಭಾಳಷ್ಟು ಬೈತಿದ್ರು. ಈಗ ಭಾಳ ಒಳ್ಳೆ ಸಾಂಬಾರು ಹೇಳಕತ್ತಾರೆ. ಯಾರು ಪೇಮೆಂಟ್ ಆಗೈತಿ ಏನೋ ಎಲ್ಲ ಹೊರಬೀಳ್ತದೆ. ಇವರಿಂದ ಪರಿಣಾಮ ಆಗ್ತದೆ ಅಂತ BJP ಹೊಂದೋ ಅವಶ್ಯಕತೆ ಎಲ್ಲಿ ಹಿಂದೆ ಮಾತೆ ಮಾದೇವಿ ನಿಂತಿದ್ದಲ್ರಿ ಇಲ್ಲಿ ಲೋಕಸಭೆ. ಏನಾಯ್ತು ಮಾತೆ ಮಾದೇವಿ ತೊಗೊಂಡ್ರು 10,000 ತೊಗೊಂಡ್ರು. ಇವೊಂದು 5,000 ತಗೋತಾರೆ. ಇನ್ನು ರಾಜ್ಯದಲ್ಲಿ ಸೃಷ್ಟಿಯಾಗುತ್ತಿರುವ ತಾಲಿಬಾನ್ ಮಾದರಿಯ ಸಂಸ್ಕೃತಿಯನ್ನು ರಾಜ್ಯಪಾಲರು ಗಮನಿಸುತ್ತಿದ್ದಾರೆ. ಎಲ್ಲ ಘಟನಾವಳಿಗಳನ್ನು ಕ್ರೋಢೀಕರಿಸಿ ರಾಷ್ಟ್ರಪತಿಯವರಿಗೆ ವರದಿ ಸಲ್ಲಿಸಬೇಕು. ಈ ಕುರಿತು ರಾಜ್ಯಪಾಲರನ್ನು ಭೇಟಿಯಾಗಲು ನಾವು ಮಾತನಾಡುತ್ತಿದ್ದೇವೆ ಎಂದರು. ಅಲ್ಲದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅಲ್ಲಿ 3 ಹಿರಿಯ ನಾಯಕರಿದ್ದಾರೆ. ಅಷ್ಟೊಂದು ದೂರು ಕಾಲು ಚಾಚುವಂತಹ ವ್ಯಕ್ತಿ ನಾನಲ್ಲ ಎನ್ನುವ ಮೂಲಕ ಪುನಃ ಯಡಿಯೂರಪ್ಪ ಅವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆರ್ಟಿಕಲ್ 370 ಮತ್ತು ಕಾಶ್ಮೀರ ಕೊಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಎನ್ಕೌಂಟರ್ ಬಂದ್ ಮಾಡ್ತೀನಿ ಅಂತ ಹೇಳ್ತಾರೆ, ಬುಲ್ಡೋಸರ್ ಬಂದ್ ಮಾಡ್ತೀನಿ ಅಂತಾರೆ. ಅಂದ್ರೆ ಇವರು ಒಮ್ಮೆ 5 ವರ್ಷ ಕೊಟ್ಬಿಟ್ಟು ಪೂರ್ತಿ ಪಾಕಿಸ್ತಾನ ಮಾಡಿಬಿಡ್ತಾರೆ. ಈ ರೀತಿ ಒಂದು ಪರಿಸ್ಥಿತಿ ನಿಂದ್ರಿಸೋದೇ ಎಷ್ಟೋ 240 ಕಾಂಗ್ರೆಸ್ ನಿಲ್ಸ್ಯಾರ. ಬಹುಮತ ಬೇಕಾದ್ರೆ 272 230 ನಿಮಿಷ. ಈಗ ಅದು ಬಹುಮತ ಯಾರು ಕೂಡ ಸರಿ ಅದರಿ. ಮಮತಾ ಬ್ಯಾನರ್ಜಿ ಕಡೆಕಾಗಿ ಹೋದ್ರು. ಈ ಸಂದರ್ಭದಲ್ಲಿ ಮಹೇಶ್ ತೆಂಗಿನಕಾಯಿ, ತಿಪ್ಪಣ್ಣ ಮಜ್ಜಗಿ ಸೇರಿದಂತೆ ಪಕ್ಷದ ಇತರೆ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.